ಅದೃಷ್ಟ ಚೀಟಿಯ ಸಂಖ್ಯೆ 390. ಚೀಟಿಯನ್ನು ತಂದ್ರೆ ಪ್ರಥಮ ಬಹುಮಾನವನ್ನ ಇಲ್ಲಿ ವಿತರಿಸಲಾಗ್ತದೆ. ಎಸ್, ಫೈನಲ್ ಪಂದ್ಯಕ್ಕಾಗಿ ದ್ವಿತೀಯ ಕರೆ ಕೊಡ್ತಾ ಇದ್ದೇವೆ. AR ಅಟ್ಯಾಕರ್ಸ್ ವಿರುದ್ಧವಾಗಿ ಕುಪ್ಪೇಟಿ ಸ್ಟಾರ್ ಗೈಸ್ ಕುಪ್ಪೇಟಿ ಎರಡು ತಂಡದ ಆಟಗಾರರಿಗೆ ದ್ವಿತೀಯ ಕರೆ ಕೊಡ್ತಾ ಇದ್ದೇವೆ. ತಮ್ಮೆಲ್ಲ ಸಿದ್ಧತೆ ನಡೆಸಿಕೊಂಡು ಪ್ರವೇಶದವರಂತರ ಬಂದು ನಮ್ಮೊಂದಿಗೆ ಸಹಕರಿಸಿ. ಈ ಒಂದು ಪಂದ್ಯಕೂಟದಲ್ಲಿ ಕೊನೆಯದಾಗಿ ಒಂದು ಪಂದ್ಯ ಮಾತ್ರ ಬಾಕಿ ಉಳಿದಿದೆ. ಫೈನಲ್ ಪಂದ್ಯ AR ಅಟ್ಯಾಕರ್ಸ್ ವಿರುದ್ಧವಾಗಿ ಸ್ಟಾರ್ ಗೈಸ್ ಕುಪ್ಪೇಟಿ. ನೋಡಿ, ಲಾಸ್ಟ್ ಕಾಲ್ ಫಾರ್ ಸ್ಟಾರ್ ಗೈಸ್ ಕುಪ್ಪೇಟಿ ವಿರುದ್ಧವಾಗಿ ಸಾರಥ್ಯದ ತಂಡ ಬರಲಿ. ಪ್ರಥಮ ಬಹುಮಾನದ ಸ್ಟಾರ್ ದಿನೇಶ್ ಪಿ ಪಾಲಕರ್ಕ. ಅರಿನಿಲ್ಲ ಚಿರಿಲ್ಲ ಇದೆಂತಲ್ಲ ಅವಸ್ಥೆ. ಬರ್ಕೊಂಡು ನನ್ನ ಸರ್ಪೆಕ್ಸ್ ಅಲ್ಲೇ ಮಾಡ್ಬೋದು ಬಂತು. ಫೈನಲ್ ಕದನ ಆರಂಭ ಆಗಿದೆ. ಮೊದಲ ಅವಧಿಯಲ್ಲಿ ಹೋರಾಟ ಇದು. ಫೈನಲ್ ಕದನದಲ್ಲಿ ಪ್ರಬಲ ತಂಡಗಳ ಸವಾಲನ್ನು ಕಾಣಬಹುದಾಗಿದೆ. ಯಾವ ಹಂತಕ್ಕೆ ತಲುಪಲಿದೆ ಸ್ಪರ್ಧೆಯ ರೋಚಕತೆ? AR ಬ್ಲಾಸ್ಟರ್ಸ್ ವಿರುದ್ಧವಾಗಿ ಪ್ರಸ್ತುತ ಒಳಾಂಗಣದಲ್ಲಿ ಸ್ಟಾರ್ ಗೈಸ್ ಕುಪ್ಪೇಟಿ ತಂಡದ ಆಟಗಾರರು. ಈ ಪಂದ್ಯದಲ್ಲಿ ಅಸ್ಗರ್ ಅವರು ತಂಡವನ್ನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತಹ ಜೊತೆಗೆ ನೇರ ಪ್ರಸಾರದ ಜವಾಬ್ದಾರಿಯೂ ಕೂಡ ಅಸ್ಗರ್ ಅವರ ಕೊಡುಗೆಯಾಗಿದೆ. ಮೊದಲ ಅವಧಿಯಲ್ಲಿ ಆಟ ಫೈನಲ್ ನ ರೋಚಕ ಕಹಾನಿಗಳನ್ನು ತೆರೆದಿರಬಲ್ಲಂತ ಪಂದ್ಯ. ಸತತವಾಗಿ ಹೆಜ್ಜೆಯಲ್ಲಿ ಪುನೀತಾಕ್ರಮಣ. ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಸ್ಪರ್ಧೆಯನ್ನ ಕಾಣ್ತಾ ಇದ್ದೇವೆ. ಸ್ಪಷ್ಟತೆ ಕಣದಲ್ಲಿ ಪಂದ್ಯದ ಪ್ರತಿ ಹಂತದ ಚಿತ್ರಣಗಳನ್ನ ಬಳಸಿಕೊಳ್ಳಬಲ್ಲ ಯೋಜಿತವಾದ ಕಬಡ್ಡಿ ಆಟದಲ್ಲಿ ಪ್ರಮುಖ ಎರಡು ತಂಡಗಳು ಸವಾಲುಗಳನ್ನು ಹಿಮ್ಮೆಟ್ಟಬಲ್ಲ ಯೋಚನೆ. ಅಂಕದ ಖಾತೆಯಲ್ಲಿ ಬದಲಾವಣೆ. ಮೆಥೆಂದಾಳಿಯಲ್ಲಿ ತನ್ನ ತಂದೆ ತಾಯಿಗಳ ನೆನಪುಗಳ ಅವರ ಹೆಸರುಗಳನ್ನ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವ ಕರ್ನಾಟಕದ ಮೆಥೆನ ಬಂಧನ. ಯಾವ ಕುಪ್ಪೆಟ್ಟಿಯ ಕಮಾಲ್ ಟ್ಯಾಕಲ್. ಪ್ರಮುಖ ಆಟಗಾರನಿಗೆ ತಡೆಯೊಡ್ಡಿದ ಕುಪ್ಪೆಟ್ಟಿ. ತಂದೆ ತಾಯಿಯ ಹೆಸರಿನಲ್ಲಿ AR ಬ್ಲಾಸ್ಟರ್ಸ್ ತಂಡವನ್ನ ಪ್ರಾಯೋಜಕತ್ವ ವಹಿಸಿಕೊಂಡಿರುವಂತಹ ಅಸ್ಗರ್ ಅವರು ಈ ಪಂದ್ಯಾವಳಿಗಾಗಿ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಶಾಲೆಯ ಅಭಿವೃದ್ಧಿಗಾಗಿ ಕೂಡ ಸತತವಾಗಿ ಶಾಲೆಯನ್ನ ಅಭಿವೃದ್ಧಿಗೊಳಿಸುವಂತಹ ಕಾಯಕದಲ್ಲಿ ಅನೇಕ ಜನಸ್ನೇಹಿ ವ್ಯಕ್ತಿತ್ವಗಳನ್ನು ನಾವು ಈ ಸಮಾಜದಲ್ಲಿ ಕಾಣಬಹುದಾಗಿದೆ. ಆಸ್ಮಾನ್ ಆಟದಲ್ಲಿದೆ ಮನೋಜ ಸುಮಂತ ಕಾನೂನಲ್ಲಿ. ಪಂದ್ಯದಲ್ಲಿ ಮತ್ತೆ
ಮನಿ ಆಕ್ರಮಣಕಾರಿ ಹೋರಾಟಗಳ ಚಿತ್ರಣ. ಫೈನಲ್ ಸ್ಪರ್ಧೆಯ ಪ್ರಮುಖ ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ರವೀಂದ್ರ ಅವರಿದ್ದಾರೆ, ಸುರೇಶ್ ಅವರಿದ್ದಾರೆ, ರಾಜೇಶ್ ಅವರಿದ್ದಾರೆ. ಲೈನ್ ಅಂಪರ್ಗಳಾಗಿ ಕಲಂದರ್ ಹಾಗೂ ರಾಜೇಶ್ ಅವರು ಕರ್ತವ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ಕಣದಲ್ಲಿ ಇದೇ ಶಾಲೆಯ ದೈಹಿಕ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಪರಿಚಯಿಸಿದ ಖಾದರ್ ಅವರು ಪ್ರಸ್ತುತ ಪಂದ್ಯಾವಳಿಯ ಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಳ್ತಾ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಸಮರಾಂಗಣದಲ್ಲಿ ಸುಮಾರು ಇಲ್ಲವೇ ಮಡಿ ರಣಾಂಗಣದಲ್ಲಿ ತಾಯಿನಲ್ಲಿ ಅಜ್ಮಾನ್ ಸ್ಪಷ್ಟತೆ ಯಶಸ್ವಿಯಾದಂತಹ ಆಟದ ಅವಕಾಶಗಳ ಮೂಲಕ ರಣಾಂಗಣದಲ್ಲಿ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆ, ಪರಿಪೂರ್ಣತೆಯ ಆಟವನ್ನು ಕಾಣಬಹುದಾಗಿದೆ. 2 ಪಾಯಿಂಟ್ಸ್, ಮಲ್ಟಿಪಲ್ ಪಾಯಿಂಟ್ ಬರ್ತಾ ಇದೆ. ಪಾಯಿಂಟ್ ಬರಲ್ಲ. 4-0 4-0 ಜುವಾಡೈನಲ್ಲಿ ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳನ್ನು ತರಬಲ್ಲನೆ. ಮೊದಲ ಅವಧಿಯಲ್ಲಿ AR ಬ್ಲಾಸ್ಟರ್ಸ್ ಸ್ಟಾರ್ಗೈಸ್ ಕುಪ್ಪೆಟ್ಟಿ ಪ್ರಮುಖ ಎರಡು ತಂಡಗಳು ಪರಸ್ಪರ ಹೋರಾಟದಲ್ಲಿದೆ. ಓ ಬಂಧನ 5-0 in favor of Stargaze Kuppetti. 5-0 ಆಕ್ರಮಣದಲ್ಲಿ ಅಜ್ಮಾನ್ ಅನ್ನು ಕಾಣಬಹುದಾಗಿದೆ. ಸಮಯೋಚಿತ ಹೆಜ್ಜೆಯ ಅನುಭವದ ಆಟಗಳಲ್ಲಿ ಎರಡು ತಂಡದಲ್ಲಿ ಹೋರಾಟವಿದೆ. ಶಫೀಕ್, ಮನೋಜಾ ಡಿಫೆಂಡರ್ಗಳಾಗಿ ಕಾರ್ನರ್ ವಿಭಾಗದಲ್ಲಿ. ಸತತ ಹೆಜ್ಜೆಯ ಅನುಭವದ ಆಟಗಳಲ್ಲಿರುವಂತಹ ಪಂದ್ಯ. ದಿಟ್ಟತೆಯ ಪ್ರತಿಯೋಜನೆಯಲ್ಲಿ ಮೊದಲ ಅವಧಿಯ ಆಟವನ್ನ ಒಳಭಾಗದಲ್ಲಿ ಕಾಣ್ತಾ ಇದ್ದೇವೆ. ಪ್ರಥಮ ದಾಳಿಯಲ್ಲಿ ಯಶಸ್ವಿ ದಾಳಿ ಆಗ್ತಾ ಇದೆ. ಚಪ್ಪಿ ಬೋನಸ್ +1 ಸೂಪರ್ ಟೆಕಲ್ ಆನ್ ಆಗಿದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಅಜ್ಮಾನ್ ಒಳಭಾಗದಲ್ಲಿ ದಾಳಿಯಲ್ಲಿ ಶಫೀಕ್, ಮನೋಜಾ ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಕಣದಲ್ಲಿ ರೋಚಕತೆಯ ಅನುಭವಗಳನ್ನು ತೆರೆದಿರಬಲ್ಲಂತಹ ಪಂದ್ಯ. ಸಮರಾಂಗಣದ ಪ್ರತಿಯವಧಿಯ ಆಟಗಳು ಎರಡು ತಂಡಗಳಿಗೆ ಶ್ರೇಷ್ಠ ಪ್ರದರ್ಶನವನ್ನ ಕಾಯ್ದಿರಿಸಿಕೊಳ್ಳುವ ಯೋಚನೆ. ಟೈಮ್ ಔಟ್ ಆಟಗಾರರುಗಳ ಬದಲಾವಣೆ. ಅಬೀಬಾ ಬಂದ ಒಳಾಂಗಣಕ್ಕೆ. 5 ಸಂದರ್ಭ. ಎಂಟಿ ರೈಟ್, ಥರ್ಡ್ ರೈಟ್. ಸುಮಾರು ಇಲ್ಲವೇ ಬಳಿ ಅಬೀಬಾ ಒಳಭಾಗದಲ್ಲಿ ಆಕ್ರಮಣದಲ್ಲಿರುವ ಆಟಗಾರ. ಫೈನಲ್ ಕದನ. ಓ ಮನೋಜ ಪ್ರಯತ್ನ ಇತ್ತು, ಆದರೆ ಫಲವಿಲ್ಲ. ಅಬೀಬದ ಮೂಲಕ ಅಂಕ. ಬ್ಲಾಸ್ಟರ್ಸ್ ಖಾತೆಯಿಂದ ನಿರಂತರ ಅಂಕಗಳ ಕೊಳ್ಳೆ ಹೊಡೆಯುತ್ತಾ ಇದೆ ಸ್ಟಾರ್ಗೈಸ್ ಕುಪ್ಪೆಟ್ಟಿ. ಶಫೀಕ್ ಡಬಲ್ ಟೈ ಹೋಲ್ಡಿಂಗ್ ಬಲಿಯಾದ ಚಪ್ಪಿ. ಅಭಿಷೇಕ್ 7-2 ಅಭಿ. ಜೀವನ್ ಜಿದ್ದಾಜಿದ್ದಿನ ಹೋರಾಟ. 3 ಪಾಯಿಂಟ್. ಪಂದ್ಯದ ಅವಧಿಯಲ್ಲಿ ಮಿತಿನ ಆಕ್ರಮಣದಲ್ಲಿ ಮಿತಿನ ಆರ್ಭಟ ಆರಂಭವಾಗಲೇಬೇಕಾಗಿದೆ. ಬೋನಸ್ ಪ್ರಯತ್ನವಾಗಿದೆ. ಬೋನಸ್ ಅಂಕದೊಂದಿಗೆ ಬರಲಾದ ದಂಡದ ಮೊತ್ತ 3. ಮಕ್ಕಳಾಯ್ತು ಪಾಯಿಂಟ್ 5-3. 10-3. 13 ಕದನ. ನಿರಂತರವಾಗಿ ಪಂದ್ಯದ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪ್ರತಿದಾಳಿ ಅವಕಾಶಗಳಲ್ಲಿ ಪಂದ್ಯ. ಮೆಥಿನ ಆಕ್ರಮಣದಲ್ಲಿ ಸತತ ದಾಳಿಗಳಲ್ಲಿ ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಂಡ ಆಚಾರ ಮೆಥಿನ.
ದಾಳಿಯಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳುವ ಮೂಲಕವಾಗಿ ರಣಾಂಗಣದಲ್ಲಿ ಹೋರಾಟವಿದೆ. ಕಬಡ್ಡಿ ರಣಾಂಗಣದ ಸ್ಪರ್ಧೆ ಮುಂದುವರಿತಾ ಇದೆ. ಕಣದಲ್ಲಿ 5 ಮುನ್ನಡೆಯ ಅಂತರವನ್ನು ಕುಗ್ಗಿಸಿಕೊಳ್ಳಬಲ್ಲ ಈ ರಾತ್ರಿಯಲ್ಲಿರುವಂತಹ ಹೋರಾಟ. ದಾಳಿಯಲ್ಲಿ ಮತ್ತೆ ಅಮೀಬ ಆಕ್ರಮಣಕಾರಿ ಹೋರಾಟಗಳ ಮೂಲಕ ರೋಚಕ ಅನುಭವಗಳನ್ನು ತೆರೆದಿರಬಲ್ಲಂತ ಪಂದ್ಯವಾಗಿದೆ. ಯಾವ ಹಂತಕ್ಕೆ ತಲುಪುತ್ತದೆ ಈ ಸ್ಪರ್ಧೆಯ ರೋಚಕತೆ? ಫೈನಲ್ ಹೋರಾಟದಲ್ಲಿ ನಾವು ಕಂಡಿದ್ದೇವೆ. ಸ್ಪಷ್ಟತೆಯ ಪಾದಚಾರಣೆ ನಿರಂತರವಾಗಿ ಪಂದ್ಯದಲ್ಲಿ ಮುಂದುವರಿತಾರೆ ಅಭಿಮನ ಮೂಲಕ. ಮತ್ತೆ 10-5 ಅಂತರ ಮುನ್ನಡೆಯಲ್ಲಿ ಕೊಪ್ಪೆಟ್ಟಿ. ಮೆಥೆನಗೆ 5 ಡಿಫೆಂಡರ್ಗಳ ಮಧ್ಯೆ ಕದನವನ್ನು ಮುಂದುವರಿಸಿಕೊಳ್ಳಬಲ್ಲ ರೋಚಕತೆಗಳಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ಪ್ರತಿ ನಿರಂತರ ಹೆಜ್ಜೆಯ ಸಮಯೋಚಿತವಾದ ಆಟ. ಥರ್ಡ್ ರೈಟ್ ಅರಗೆ ಡ್ಯುವಲಾಯ್ 10-6 4 ಅಂಕಗಳ ಅಂತರದಲ್ಲಿ ಕುಪ್ಪೆಟ್ಟಿಯ ಮುನ್ನಡೆಯನ್ನು ಕಾಣಬಹುದಾಗಿದೆ. ಪಂದ್ಯದಲ್ಲಿ ಪ್ರಬಲ ಡಿಫೆಂಡರ್ಗಳ ಸಾಥ್ ಸಿಗುವಂತ ಪಂದ್ಯ. ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಉಳಿಸಿಕೊಂಡಿರುವ ಎಆರ್ ಬ್ಲಾಸ್ಟರ್ ಹಾಸ್ಕರ್ ಅವರ ಸಾರಥ್ಯದ ತಂಡ. ಇಲ್ಲಿ ಅಭಿಮಾ ತಪ್ಪುಗಳ ಪುನರಾವರ್ತನೆಯ ಸಮಯದಲ್ಲಿ ಸಿಂಗಲ್ ಪಾಯಿಂಟ್. 11-6 ಮುನ್ನಡೆಯ ಅವಧಿ. ವಿಸ್ತೃತ ಹೋರಾಟದಲ್ಲಿ ಪ್ರತಿ ದಾಳಿಗಳಲ್ಲಿಯೂ ಕೂಡ ಅತ್ಯಂತ ಪರಿಶುದ್ಧ ಕಬಡ್ಡಿಯ ಆಸ್ವಾದತೆಯಲ್ಲಿ ವೀಕ್ಷಕ ಬಂಧುಗಳನ್ನು ಕಾಣಬಹುದಾಗಿದೆ. ಪಂದ್ಯದ ತರುವಾಯ ಚುಟುಕಾದ ಸಭಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣೆ. ನಿತಿನ್ನ ಭೇಟಿಯಾಗಿದೆ. ಕಾಂಬಿನೇಷನ್ ಟ್ಯಾಕಲ್ ಬರುತ್ತಾರೆ ಕಣದಲ್ಲಿ. ಆಕ್ರಮಣಕಾರಿ ಆಟದ ರಂಗೇರಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಪಂದ್ಯದ ಹಿಡಿತಗಳನ್ನು ಪ್ರಬಲಗೊಳಿಸಿಕೊಳ್ಳಬಲ್ಲ ಸತತ 2 ಸ್ಪರ್ಧೆಗಳಲ್ಲಿ ಅದ್ಭುತ ಆಟವನ್ನಾಡಿದ ಅಜ್ಮನ್ ಮತ್ತೆ ಒಳಾಂಗಣದಲ್ಲಿ ಆಕ್ರಮಣ. 12-6 6 ಅಂಕಗಳ ಅಂತರ ಇದೆ. ಮುನ್ನಡೆಯಲ್ಲಿ ಮೊದಲ ಅವಧಿಯ ಆಟ. ಮಧ್ಯಂತರದ ವಿರಾಮವಾಗಿದೆ. ಮೊದಲ ಅವಧಿಯ ಆಟ ಸಂಪನ್ನತೆ. ಈ ಸ್ಥಳದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಬಂಧುಗಳೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲಕರಲ್ಲಿ ಕರ್ನಾಟಕ ರಾಜ್ಯ ತಂಡಕ್ಕಾಗಿ ಆಡಿದಂತ ಕೊಡಗಿನ ಕುವರ ನಮ್ಮ ಹೇಮಂತ್ ಅವರಿದ್ದಾರೆ. ಹೇಮಂತ್ ಅವರ ಕೈ ಮೇಲೆ ದೊಡ್ಡ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ತಂಡಕ್ಕಾಗಿ ಆಡಿದಂತ ಕನ್ನಡದ ಹೆಮ್ಮೆಯ ಕೊಡಗಿನ ಕುವರ ಹೇಮಂತ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಮ್ಮ ಕಾರ್ಯಕ್ರಮ ನೋಡೋದಕ್ಕೋಸ್ಕರ ಬಂದಿದ್ದಾರೆ. ದಯವಿಟ್ಟು ಒಳ ಬನ್ನಿ ಹೇಮಂತ್, ಬನ್ನಿ ಒಳಗೆ. 13-6 ಆಗಿ ಬರ್ತಾ ಇದೆ. ಪಂದ್ಯದಲ್ಲಿ ಮತ್ತೆ ಮನೆಯ ಆಕ್ರಮಣದಿಂದ ಬರಲು ವೇಳೆ ಕಣದಲ್ಲಿ ರೋಚಕ ಅನುಭವಗಳ ಆಟದ ಅವಧಿ. 4 ಡಿಫೆಂಡರ್ಗಳ ಮಧ್ಯೆ ಕದನವನ್ನು ಕಾಣ್ತಾ ಇವೆ. ಒಳಾಂಗಣದಲ್ಲಿ ಹೋರಾಟದ ಪೂರ್ವ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಜೂನಿಯರ್ ಮತ್ತು ಸೀನಿಯರ್ ತಾರೆಗಳಿದ್ದಾರೆ. ಸ್ವಚ್ಛತೆಯ ಮುನ್ನಡೆಯನ್ನು ಬಳಸಿಕೊಂಡಿರುವ ಹೆಜ್ಜೆಗಳಲ್ಲಿ ಸ್ಪರ್ಧೆ. ವೇಗ ಮನೋಜನನ್ನ ವಂಚಿಸಿದ ಅಭಿಮ ಆಟದಲ್ಲಿ ಪ್ರತಿದಾಳಿಯಲ್ಲಿ ಪಂದ್ಯ. ಸ್ವಚ್ಛತೆಯ ಹೋರಾಟದಲ್ಲಿ ಅಂತರವನ್ನ ಕಾಯ್ದುಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಮತ್ತೆ ಸ್ಪರ್ಧೆಯ ಕಣದಲ್ಲಿ ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ರಣರೋಚಕತೆಯ ಹೋರಾಟವನ್ನ ಈ ಸ್ಪರ್ಧೆಯಲ್ಲಿ ಕಾಣಬಹುದಾಗಿದೆ. ಹದಿನಾಲ್ಕು 6
ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಮುನ್ನಡೆಯನ್ನು ಕಾಯ್ದಿರಿಸ್ತಾ ಇದೆ ಸ್ಟಾರ್ ಗೈಸ್ ಕುಪ್ಪೆಟ್ಟಿ ತಂಡ. ಜೂನಿಯರ್ ವಿಭಾಗದಲ್ಲಿ ದಾಳಿಯಲ್ಲಿ ಮನೀಷಾ ಅಂಕ ತರಲೇಬೇಕಾದ ಸ್ಥಿತಿಯಲ್ಲಿ ದಾಳಿ ಮುಂದುವರಿತಾ ಇದೆ. ಈ ಬಾರಿ ಯಶಸ್ವಿ ದಾಳಿ ಆಗ್ತಾ ಇದೆ. ಸಿಂಗಲ್ ಪಾಯಿಂಟ್. ಫೋರ್ಟೀನ್ ಸೆವೆನ್ ಅಭಿಮನ ದಾಳಿ ನಿರಂತರ ಯಶಸ್ವಿ ದಾಳಿಯನ್ನು ಕಂಡಂತ ದಾಳಿಗಾರ ಅಭಿ. 14-7 ಅಂಕದ ಮುನ್ನಡೆಯಲ್ಲಿ ಸ್ಟಾರ್ ಗೈಸ್ ಕುಪ್ಪೆಟ್ಟಿ. ಬೆಂಕಿ ಆಟ AR ಬ್ಲಾಸ್ಟರ್ಸ್ ತಂಡದ ಥರ್ಡ್ ರೈಟ್ ಡು ಆಡೈ ಅಬಿಬಾ. ಸ್ಪರ್ಧೆ ಮುಂದುವರಿತಾ ಇದೆ ಕಣದಲ್ಲಿ. ಸಮಯ ಮೀರಿದೆ ಅನ್ನುವ ಕಾರಣಕ್ಕಾಗಿ ಸೌಂಡ್ಸ್ ನಲ್ಲಿ ಅಲ್ಪ ಸೌಂಡ್ ಕಮ್ಮಿ ಮಾಡಿದ್ದಾರೆ ಪ್ರದೀಪ್ ಅವರು. ಮಲ್ದೀರ್ ಆಹಾ, ಲೆಕ್ಕಾಚಾರ ನಡೀತಾ ಇದೆ. ಡು ಆರ್ ಡೈ ದಾಳಿಯಲ್ಲಿ ಅಬೀಬಾ. ಸುಮಂತ ರೈಡರ್ ಔಟ್. ಸಿಂಗಲ್ ಪಾಯಿಂಟ್. ಮಿಥುನನಿಗೆ ಎಂಟ್ರಿ ಆಗಿದೆ. ಮಿಥುನ್ ಹೊಲ ಬರುವಂತೆ ಸಾಧಿಸಲ್ಲಿ ಯಶಸ್ವಿ ಕಾಣಬಹುದು. ಮಿಥುನ್ ಗೌಡ 5 ಡಿಫೆಂಡರ್ ಮೂಲಕ ಪ್ರಸ್ತುತ ಅಂಕಣದ ಬಲಭಾಗದಲ್ಲಿ ಮಿಥುನ ದಾಳಿ. 5 ಡಿಫೆಂಡರ್ಗಳಿದ್ದಾರೆ ಕಣದಲ್ಲಿ. ಪಂದ್ಯ ಹಿಡಿತದ ಅವಕಾಶಗಳನ್ನು ಉಳಿಸಿಕೊಂಡಿರುವ ಹೆಜ್ಜೆ ಮಿಥುನ್ ಬೆಟ್ಟದಲ್ಲಿ ಪಂದ್ಯ ರೋಚಕ ಕಹಾನಿಗಳನ್ನು ತೆರೆದಿಡಬಲ್ಲ ಹೋರಾಟವಾಗಿದೆ. ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ? ಪ್ರಬಲ ತಂಡ ಮಿಥುನ. ತಾಲೂಕು ಕಬಡ್ಡಿ ಅಮೇಚರ್ ಅಸೋಸಿಯೇಷನ್ ಇದರ ಸಹಾಯ ಭಾಗದಲ್ಲಿ 8 ತಂಡಗಳಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಜರುಗಲಿದೆ. ಎಲ್ಲ ಕ್ರೀಡಾಪಟುಗಳನ್ನು ಕ್ರೀಡಾ ಪ್ರೇಮಿಗಳನ್ನು ಆದ್ದರಿಂದ ಆಮಂತ್ರಿಸ್ತಾ ಇದ್ದಾವೆ. 14-8 कबड्डी द्वारा रॉड द्वारा लास्ट 5 मिनट्स आखिरी 5 मिनट का समय बाकी है. फिलहाल इस मैच पर आगे हैं टीम स्टार गाइस कुप्पेटी. मिथुन करेंगे आक्रमण. पॉइंट के साथ वापस लौटना चाहते थे और इस बार कामयाब होने की पॉइंट मिले हैं मिथुन के लिए. ಮತ್ತೆ ಕಣದಲ್ಲಿ ಬೆಂಕಿ ಬಿರುಗಾಳಿಯಾದ ಆಟಗಾರ बिरुगाड़ी शमील आक्रमण 14-10 राइट. यस 14-10 पर मैच अभी 4 अंकों के अंतर पर है. क्या हो सकता है मिथुन के आक्रमण? कणा 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 मिथुन गौड़ा सिंगल पॉइंट 14-11. What a comeback! What a comeback, Mr. Mithun. 14-11 पर मैच अभी और टेक्निकल पॉइंट दिया गया है. 14-12 अभी अंतर सिर्फ 2 पॉइंट. Last 4 minutes. 4 ನಿಮಿಷ. 14-12 official time out. ಅಂತರ 2 ಅಂಕದಲ್ಲಿದೆ. ಅಂಕಣದ ಬಲಭಾಗದಲ್ಲಿರೋ ದಾಳಿಯನ್ನು ಮುಂದುವರಿಸ್ತಾ ಸೂಪರ್ ಟೆಕಲ್ ಆನ್ ಆಗಿದೆ. ಮಿಥುನ್ ಆಕ್ರಮಣದಲ್ಲಿ Sixteen 14 in favor of
AR Blasters. ಈ ಬಾರಿ 2 points lead for AR Blasters. 2 ಅಂಕದ ಅಂತರದಲ್ಲಿ AR Blasters ತಂಡ ಮುನ್ನಡೆಯನ್ನು ಕಾಯ್ದಿರಿಸ್ತಾ ಇದೆ. 16 ಲೆಕ್ಕಾಚಾರ ಮಾತ್ರ ಹಿನ್ನಡೆಯಿದೆ. 14 ಕದನ ಪಂದ್ಯದಲ್ಲಿ AR Blasters ಅಬ್ದುಲ್ ರೆಹಮಾನ್ ರುಕಿಯಾ 6 ಮನೋಜ ಸುಮಂತ್ ಭರ್ಜರಿ ಬೇಟೆಯಾಗಿದೆ. ಯೋದೇವ ಪಂದ್ಯಾವಳಿಯಲ್ಲಿ ಮತ್ತೆ ಮೆಚ್ಚಿನ ಆಕ್ರಮಣ. ಲಾಸ್ಟ್ 3 minutes, ಕೊನೆಯ 3 ನಿಮಿಷಗಳ ಸಮಯ. 16ರ ಸಮಬಲದಲ್ಲಿ ಹೋರಾಟವಿದೆ. ಈ ಪಂದ್ಯಾವಳಿಯಲ್ಲಿ ಬ್ರಾಹ್ಮಣಿ ಮರ್ದಾಳ ತಂಡವನ್ನು ಪ್ರಾಯೋಜಿಸಿದ ಬಾಲಚಂದ್ರ ಅವರು ನಿರಂತರವಾಗಿ ನಮ್ಮ ಜೊತೆಗೆ ಪಂದ್ಯ ವೀಕ್ಷಣೆ. Of course, ನಲ್ಲಿ ನಿರ್ಧಾರ ಪ್ರಕಟ ಆಗುತ್ತೆ. ಬೋನಸ್ +2. ಅಂಕದ ಅಂತರವಿದೆ. ಸ್ಪರ್ಧೆಯ ಅಭಿಮತಾಳಿಯಲ್ಲಿ ಈ ಪಂದ್ಯಾವಳಿಯಲ್ಲಿ ನಮ್ಮೊಂದಿಗೆ ಈ ಭಾಗದ PWD ಗುತ್ತಿಗೆದಾರರಾಗಿರುವಂತಹ ಶ್ರೀ ಬಾಲಚಂದ್ರ ಅವರು ನಿರಂತರವಾಗಿ ಪಂದ್ಯಾವಳಿಯ ಪೋಷಣೆಯಲ್ಲಿ ಸಹಕಾರಗಳ ಜೊತೆಗೆ 19-17 2 ಅಂಕದ ಅಂತರದಲ್ಲಿದೆ AR Blasters. ಅಬ್ದುಲ್ ರೆಹಮಾನ್ ರುಕಿಯಾ ಅವರ ಹೆಸರುಗಳನ್ನ ಸಮಾಜದಲ್ಲಿ ಉಳಿಸುವ ಮಗನ ಕಾಯಕ. 2 ಅಂಕಗಳ ಅಂತರ. ಸೌಂಡ್ ಕಮ್ಮಿ ಆಗಿದೆ. ಕೊನೆಯ 2 ನಿಮಿಷ. ಕೊನೆ 2 ನಿಮಿಷಗಳಲ್ಲಿ ಸ್ಪರ್ಧೆ ಇದೆ. 19-17 19-17 पर मैच अभी 19-17 ಪಂದ್ಯದ ಹಿಡಿತಗಳ ಸರದಾರರಾಗಿ 2 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ಅಬೇಬಾ ಆಟ ಸ್ಪಷ್ಟತೆಯ ಪಾದ ಚಲನೆಯನ್ನು ಮುಂದುವರಿಸಿಕೊಳ್ಳಬಲ್ಲ ಐರಾಧೆಯಲ್ಲಿರುವಂತೆ ಅಬೇಬಾ ಆಟದಲ್ಲಿ 2 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಸ್ಪಷ್ಟ ನಿದರ್ಶನಗಳ ಮೂಲಕ ಈಚ್ ಪಾಯಿಂಟ್ ಬೋನಸ್ ನೀಡಲಾಗಿದೆ. 20-18 20-18 ಕದನ ಕುತೂಹಲತೆಗಳಲ್ಲಿ ಸ್ಪರ್ಧೆಯ ರೋಚಕತೆ ಇದೆ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದ ಘೋಷಣೆ. 2 ಅಂಕಗಳ ಅಂತರ. ಅನೇಕ ಮಹಾಪೋಷಕರುಗಳು ಕ್ರೀಡಾಂಗಣದಲ್ಲಿದ್ದಾರೆ. ಅನೇಕ ಅತಿಥಿ ಗಣ್ಯರುಗಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನ ಪ್ರೋತ್ಸಾಹಿಸಿರುವಂತಹ ಬಾಲಚಂದ್ರ ಅವರು ನಿರಂತರ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. ಸ್ಪರ್ಧೆಯಲ್ಲಿ ಮತ್ತೆ ಹೋರಾಟ. ಅಬ್ದುಲ್ ರೆಹಮಾನ್ ರುಕಿಯಾ ಅವರ ಬ್ಲಾಸ್ಟರ್ಸ್ ಮುನ್ನಡೆಯಲ್ಲಿದೆ. ಈ ಪಂದ್ಯವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಅಬ್ದುಲ್ ರೆಹಮಾನ್ ರುಕಿಯಾ ಅವರು ಕ್ರೀಡಾಂಗಣದಲ್ಲಿದ್ದಾರೆ. ಅಸ್ಗರ್ ಅವರ ತಂದೆ ತಾಯಿಗಳು ಮುನ್ನಡೆಯಲ್ಲಿ ಬ್ಲಾಸ್ಟರ್ಸ್ ನ ಹುಡುಗರು. 2 ಅಂಕಗಳ ಅಂತರ. ಅಜ್ಮಾನ್ ಆಟದಲ್ಲಿ, ದಾಳಿಯಲ್ಲಿ ಅಜ್ಮಾನ್. ಪಂದ್ಯ ಅವಕಾಶಗಳನ್ನ ತೆರೆದುಕೊಳ್ಳುತ್ತಾ ಇದೆ.
ಎರಡಕ್ಕ ತಡ್ರಿ ಬಂದಿರ್ 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 ಆಶಿಕ್ ಬಂದಿರ್ ಬಂದಿರ್ ಥರ್ಡ್ ರೈಟ್ ದಾಲಿ ಡಿವೈಡರ್ನಲ್ಲಿ ಟ್ಯಾಕಲ್ ಅನಿಶ್ ಆಟದಲ್ಲಿ ಹೋರಾಟದ ಮ್ಯಾಚ್ ಇಸ್ ಓವರ್